ಈಗ ಪ್ರಣವಾನಂದ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಅವ್ರ ಮನೆ ಹತ್ರ ಹೇಳ್ತಿರೋಂಥದ್ದು ಎಐಸಿಸಿ ನಾಯಕರನ್ನ ನಾನು ಕೂಡ ಮನವಿ ಮಾಡ್ತೇನೆ, ವಿ ಡಿಮಾಂಡ್ ಡಿ ಕೆ ಅವ್ರನ್ನ ಸಿಎಂ ಮಾಡ್ಬೇಕು ಅಂತ. ಇಲ್ಲಿಗೆ ಕಾವಿ ತೊಟ್ಟಿರುವಂತ ಒಬ್ಬ ಸ್ವಾಮೀಜಿ ಕೂಡ ಎಐಸಿಸಿನ ನಾನು ಒತ್ತಡ ಹೇರ್ತೇನೆ ಅಂತ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸೂಕ್ತ, ಆಮೇಲೆ ಎಐಸಿಸಿ ಅಷ್ಟು ಅವೈಲಬಲ್ ಆಗುತ್ತೆ ಇಂತ ಬೇಡಿಕೆಗಳಿಗೆ ಅಂತ? ನೋಡಿ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಮ್ಯಾಂಡೇಟೇ ಬೇರೆ ಇರುತ್ತೆ. ಜನಸಮುದಾಯದ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಅವ್ರಿಗೆ ಮಾಡ್ತಾರೆ. ಇಂಥದ್ದೆಲ್ಲ ಅವರನ್ನ ಭೇಟಿ ಮಾಡಿ ಹೇಳಿ ಅವ್ರ ಅನಿಸಿಕೆಗಳನ್ನ ಕೇಳಿಕೊಂಡು ಅವ್ರು ಮಾಡ್ತಕ್ಕಂಥದ್ದು ನಾನಂತೂ ಎಲ್ಲೂ ನೋಡಲಿಲ್ಲ. ಆದರೆ ಅವ್ರದ್ದೇ ಆದಂಥ ತೀರ್ಮಾನಗಳು ಇರುತ್ತೆ. ಎಸಿಸಿನವರು ಅವ್ರದ್ದೇ ಆದಂಥ ವರದಿಗಳನ್ನು ತಗೊಳ್ತಾರೆ, ಆ ನಂತರ ತೀರ್ಮಾನಗಳನ್ನು ಮಾಡ್ತಾರೆ. ಅಥವಾ ಸ್ವಾಮೀಜಿಗಳು ಬಹಳ ಜನ ಹೇಳಿದ್ದಾರೆ, ಈಗಾಗಲೇ ಬಹಳ ಜನ ಡಿ ಕೆ ಶಿವಕುಮಾರ್ ಅವರು ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ಬೇರೆ ಬೇರೆ ಸ್ವಾಮೀಜಿಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಅದೆಲ್ಲ ನಮ್ಮ ಸಾರ್ವಜನಿಕವಾಗಿ ಬರ್ತಕ್ಕಂಥ ಅಭಿಪ್ರಾಯಗಳು. ಡಿ ಕೆ ಅವರು ಸಿಎಂ ಆಗ್ಬೇಕು ಅಂತ ಯಾರು ಕೇಳ್ಕೊಂಡಿದ್ರು ಆ ಸ್ವಾಮೀಜಿಗಳಿಗೆ ಬಜೆಟ್ ನಲ್ಲಿ ನ್ಯಾಯ ಒದಗಿಸಿಲ್ಲ ಅಂತ ಆರೋಪ ಪ್ರಣವಾನಂದ ಅವರಲ್ಲಿ. ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಈಗ ಪ್ರಣವಾನಂದ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಅವ್ರ ಮನೆ ಹತ್ರ ಹೇಳ್ತಿರೋಂಥದ್ದು ಎಐಸಿಸಿ ನಾಯಕರನ್ನ ನಾನು ಕೂಡ ಮನವಿ ಮಾಡ್ತೇನೆ, ವಿ ಡಿಮಾಂಡ್ ಡಿ ಕೆ ಅವ್ರನ್ನ ಸಿಎಂ ಮಾಡ್ಬೇಕು ಅಂತ. ಇಲ್ಲಿಗೆ ಕಾವಿ ತೊಟ್ಟಿರುವಂತ ಒಬ್ಬ ಸ್ವಾಮೀಜಿ ಕೂಡ ಎಐಸಿಸಿನ ನಾನು ಒತ್ತಡ ಹೇರ್ತೇನೆ ಅಂತ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸೂಕ್ತ, ಆಮೇಲೆ ಎಐಸಿಸಿ ಅಷ್ಟು ಅವೈಲಬಲ್ ಆಗುತ್ತೆ ಇಂತ ಬೇಡಿಕೆಗಳಿಗೆ ಅಂತ? ನೋಡಿ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಮ್ಯಾಂಡೇಟೇ ಬೇರೆ ಇರುತ್ತೆ. ಜನಸಮುದಾಯದ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಅವ್ರಿಗೆ ಮಾಡ್ತಾರೆ. ಇಂಥದ್ದೆಲ್ಲ ಅವರನ್ನ ಭೇಟಿ ಮಾಡಿ ಹೇಳಿ ಅವ್ರ ಅನಿಸಿಕೆಗಳನ್ನ ಕೇಳಿಕೊಂಡು ಅವ್ರು ಮಾಡ್ತಕ್ಕಂಥದ್ದು ನಾನಂತೂ ಎಲ್ಲೂ ನೋಡಲಿಲ್ಲ. ಆದರೆ ಅವ್ರದ್ದೇ ಆದಂಥ ತೀರ್ಮಾನಗಳು ಇರುತ್ತೆ. ಎಸಿಸಿನವರು ಅವ್ರದ್ದೇ ಆದಂಥ ವರದಿಗಳನ್ನು ತಗೊಳ್ತಾರೆ, ಆ ನಂತರ ತೀರ್ಮಾನಗಳನ್ನು ಮಾಡ್ತಾರೆ. ಅಥವಾ ಸ್ವಾಮೀಜಿಗಳು ಬಹಳ ಜನ ಹೇಳಿದ್ದಾರೆ, ಈಗಾಗಲೇ ಬಹಳ ಜನ ಡಿ ಕೆ ಶಿವಕುಮಾರ್ ಅವರು ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ಬೇರೆ ಬೇರೆ ಸ್ವಾಮೀಜಿಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಅದೆಲ್ಲ ನಮ್ಮ ಸಾರ್ವಜನಿಕವಾಗಿ ಬರ್ತಕ್ಕಂಥ ಅಭಿಪ್ರಾಯಗಳು. ಡಿ ಕೆ ಅವರು ಸಿಎಂ ಆಗ್ಬೇಕು ಅಂತ ಯಾರು ಕೇಳ್ಕೊಂಡಿದ್ರು ಆ ಸ್ವಾಮೀಜಿಗಳಿಗೆ ಬಜೆಟ್ ನಲ್ಲಿ ನ್ಯಾಯ ಒದಗಿಸಿಲ್ಲ ಅಂತ ಆರೋಪ ಪ್ರಣವಾನಂದ ಅವರಲ್ಲಿ. ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ.